ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡಕ್ಕೆ ನಾನಿನ್ನು ಬದುಕಿರ್ಬೇಕಾ? ಏ ಅರ್ಜುನ, ಈ ಅಜ್ಜಿನ ಜೀವತ್ವಾಗಿ ಕೊಂದ್ಬಿಟ್ಟೆ ಕೊಡು, ಜೀವತ್ವಾಗಿ ಕೊಂದ್ಬಿಟ್ಟೆ. ಮದುವೆ ಹೆಣ್ಣೆಲ್ಲಿ? ರೆಡಿ ಆಗ್ತಾ ಇದ್ದಾಳೆ. ಮುಹೂರ್ತ ಮೀರೋಗ್ತಿದೆ, ಬೇಗ ಮದುವೆ ಹೆಣ್ಣನ್ನು ಕರ್ಕೊಂಡ್ಬನ್ನಿ. ಅಯ್ಯೋ, ಈಗಲೇ ಕರ್ಕೊಂಡು ಬರ್ತೀನಿ. ಸೇವಂತಿ, ಸೇವಂತಿ. ಪುಷ್ಪಾರ್ಚನ ಪೂಜಾಂ ಸಮರ್ಪಯಾಮಿ. ಮದುವೆ ನಿಂತೋಯ್ತಾ ಏನೋ ಗೊತ್ತಿಲ್ಲ. ಫೋನ್ ಪಿಕ್ ಮಾಡೋ. ಫೋನ್ ಪಿಕ್ ಮಾಡ್ತಿಲ್ಲ. ಫೋನ್ ಪಿಕ್ ಮಾಡ್ತಿಲ್ಲ ಅಂತಂದ್ರೆ ಮದುವೆ ನಿಂತಿದೆ ಅಂತ ಅರ್ಥ. ಇಷ್ಟೊತ್ತಿಗಾಗ್ಲೇ ಮದುವೆ ನಿಂತಿರುತ್ತೆ. ನನ್ ಕುತ್ತಿಗೆಗೆ ನೀವು 3 ಗಂಟು ಹಾಕ್ಬೇಕು. ಆ ಸೇವಂತಿ ಅಲ್ಲ, ಆ ದೇವ್ರೆ ಬಂದು ಮೀರಾನ ಮದ್ವೆ ಆಗ್ಬೇಡ ಅಂದ್ರು ಅರ್ಜುನ್ ನನ್ನ ಮದ್ವೆ ಆಗೇ ಆಗ್ತಾನೆ. ಆ ತರ ಅವನನ್ನ ನಾನು ಲಾಕ್ ಮಾಡಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಅರ್ಜುನ್ ಮೇಲೆ ನನಗೆ ಎಳ್ಳಷ್ಟು ಪ್ರೀತಿ ಇಲ್ಲ. ಸೇವಂತಿ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನಾನ್ ಆಡ್ತಿರೋ ನಾಟಕ ಅದು. ನೋ ವೇ. ಇದುವರೆಗೂ ಆ ಸತ್ಯನ ನಾನು ಯಾರಿಗೂ ಹೇಳಿಲ್ಲ. ಇನ್ನ ನಾನ್ ನಿನಗ್ ಹೇಳ್ಬಿಡ್ತೀನಾ? ಇಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಮ್ಮ. ಅರ್ಜುನ, ಬೇಡ ಕಣೋ, ನಿನ್ ತಮ್ಮಯ್ಯ ಅಂತೀನಿ. ಹಾರ ಹಾಕಿ ತಪ್ಪು ಮಾಡಬೇಡ ಕಣೋ. ನನ್ ಮಾತ್ ಕೇಳೋ. ಲೇ ಮುದ್ಕಿ, ನೀನ್ ಎಷ್ಟೇ ಅತ್ತು ಕರ್ದು ಎದೆ ಬಡ್ಕೊಂಡ್ ಸತ್ರು ಅವನ್ ನನಗೆ ಹಾರ ಹಾಕೇ ಹಾಕ್ತಾನೆ. ಅಷ್ಟೇ ಅಲ್ಲ, ತಾಳಿನೂ ಕಟ್ತಾನೆ. ಮದುವೆ ನಿಂತಾಗ ಆ ಮೀರ ಸುಮ್ಮನೆ ಇದ್ಬಿಡ್ತಾಳ. ಕೂಗಾಡ್ತಾಳೆ. ಇನ್ನು ನನ್ನ ಮಗಳು ಯಾಕೆ ಮದುವೆ ನಿಲ್ಲಿಸ್ತೆ ಕರ್ಣ ಅಂತ ಅವನ ಮೇಲೆ ಕೂಗಾಡ್ತಾಳೆ, ರೇಗಾಡ್ತಾಳೆ. ಅವರಿಬ್ಬರನ್ನು ಸಮಾಧಾನ ಮಾಡಿ ಮನೆ ಕರ್ಕೊಂಡು ಬರ್ತಾನೆ ಕರ್ಣ. ಮತ್ತು ಮದುವೆ ನಿಂತು ನನ್ನ ಮಗಳ ಜೀವನ ಉಳಿಯುತ್ತೆ.
ಉಳಿಯುತ್ತೆ, ಉಳಿದೆ ಉಳಿಯುತ್ತೆ. ಅಷ್ಟು ಸಾಕು ನನಗೆ. ನನ್ನ ಸೇವಂತಿ ನನ್ನ ಚೆನ್ನಾಗಿರ್ಬೇಕು ಅಷ್ಟೆ. ಅಯ್ಯೋ ಪ್ರೀತಿ ಇಲ್ದೇ ಇದ್ರು ಅರ್ಜುನ್ ನನ್ ಯಾಕೆ ಮದ್ವೆ ಆಗ್ತಿದ್ದಾನೆ ಅಂತ ಕ್ಯೂರಿಯಾಸಿಟಿನಾ? ಇಷ್ಟೊತ್ಕಾಗ್ಲೇ ಅರ್ಜುನ್ ಹಾರ ಹಾಕೊಂಡು ಮಂಟಪದಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ.